ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಚಲೋ ಇದ್ದೀವಿ. ನೀವು ಚಲೋ ಇದ್ದೀರಿ ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ನಾವಿದ್ದೀವಿ ಕನ್ಯಾಕುಮಾರಿ ಒಳಗೆ. ಕನ್ಯಾಕುಮಾರಿ ಸಮುದ್ರದ ಕಡೆ ತೀರದೊಳಗೆ ಬಂದಿದ್ದೀವಿ. ನೋಡೋಣ ಬರ್ರಿ ಹೆಂಗೈತೆ ಅಂತ. ಕನ್ಯಾಕುಮಾರಿಯ ಹೊಸ ವ್ಲಾಗ್ ಎಲ್ಲರಿಗೂ ಸ್ವಾಗತ. ಈ ವ್ಲಾಗ್ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ. ಮತ್ತು ಈ ವಿಡಿಯೋದೊಳಗೆ ನಾನು ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆ ಇನ್ಫಾರ್ಮೇಷನ್ ನೀವೇನಾದರೂ ಕನ್ಯಾಕುಮಾರಿಗೆ ಹೋಗೋರಿದ್ರಿ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡ್ರಿ. ಇಲ್ಲಿ ಕನ್ಯಾಕುಮಾರಿ ಒಳಗೆ ಬರುವಂಥ ಟೂರಿಸ್ಟಿಗೆ ಕೆಲವೊಂದು ಮೋಸಗಳಾಗ್ತಾವೆ. ಆ ಮೋಸಗಳು ನಿಮ್ಮ ಜೊತೆ ಆಗಬಾರ್ದಂದ್ರೆ ಈ ವಿಡಿಯೋದಾಗ ನಾ ಹೇಳೋ ಇನ್ಫಾರ್ಮೇಷನನ್ನು ತಪ್ಪದ ಕೇಳ್ರಿ. ಇಲ್ಲಿ ನೀವೇನಾದರೂ ಕನ್ಯಾಕುಮಾರಿಗೆ ಪ್ಲ್ಯಾನ್ ಮಾಡಿದ್ರೆ ಫಸ್ಟ್ ಏನು ಮಾಡಿರಿ, ಅರ್ಲಿ ಮಾರ್ನಿಂಗನೇ ಬರ್ರಿ. ಅರ್ಲಿ ಮಾರ್ನಿಂಗ್ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಬರಬೇಕು. ಸೂರ್ಯೋದಯ 6 o'clock ನಂತರನೇ ಇರ್ತೈತಿ. ಅದ್ರೊಳಗಡೆ ಬಂದರೆ ಭಾಳ ಚಲೋ. ಅದ್ರೊಳಗಡೆ ಬಂದ್ರಿ ಅಂದರೆ ಇಲ್ಲಿಯ ಸೂರ್ಯೋದಯ ವರ್ಲ್ಡ್ ಫೇಮಸ್ ಸೂರ್ಯೋದಯನ ನೀವು ನೋಡ್ಬೋದು ನೋಡ್ರಿ. ಇದಂತೂ ಭಾಳ ಚಂದ ಇರ್ತೈತಿ. ಬೆಳಗಿನ ವಾತಾವರಣ, ನೀವು ಬೆಳಗ್ಗೆ 5:30-6 ಗಂಟೆ ಸುಮಾರು ಬಂದ್ರಿ ಅಂದರೆ ಇಲ್ಲಿ ಜನಸಾಗರನ ಇರ್ತೈತಿ. ಎದಕ್ಕಂದ್ರೆ ವರ್ಲ್ಡ್ ಫೇಮಸ್ ಸನ್ರೈಸನ್ನು ನೋಡಕ್ಕೆ ಜನ ಬರ್ತಾರೆ. ಸನ್ಸೆಟ್ಟನ್ನು ನೋಡಕ್ಕೂ ಈವ್ನಿಂಗ್ ಜನ ಬರ್ತಾರೆ. ನೀವು ಎರಡೂ ನೋಡ್ಬೋದು, ಸನ್ರೈಸ್ ಮತ್ತು ಸನ್ಸೆಟ್ಟನ್ನು. ನೀವು ಬರೋಂಗಿತ್ತಂದ್ರೆ ಬೆಳಗ್ಗೆ ಬಂದರೆ ಭಾಳ ಚಲೋ. ಸನ್ರೈಸ್ ಅಂತೂ ಭಾಳ ನೋಡುವಂಗಿರ್ತೈತಿ. ಈ ಸಮುದ್ರದ ಮಧ್ಯೆ ಸೂರ್ಯ ಏನು ಉದಯ ಆಗ್ತೈತಲ್ಲ, ಅದು ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ನೋಡ್ರಿ, ಅಷ್ಟು ಚಂದ ಇರ್ತೈತಿ. ನಾ ಸನ್ರೈಸಿದ್ದ ವಿಡಿಯೋ ಸಪ್ರೇಟಾಗಿ ಮಾಡಿ ಹಾಕೀನಿ ಈ ಚಾನಲ್ ಒಳಗೆ. ನನ್ನ ಚಾನಲನ್ನು ವಿಸಿಟ್ ಮಾಡಿದ್ರಿ ಅಂದರೆ ನಿಮ್ಗೆ ಸನ್ರೈಸ್ ವಿಡಿಯೋನೂ ಸಿಗ್ತೈತಿ. ನಾವೀಗ ಸನ್ರೈಸನ್ನು ನೋಡ್ಕೊಂಡು ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡು ನಂತರ ಈಗ ಬೀಚ್ ಕಡೆ ಬಂದೆ ನೋಡ್ರಿ. ಬೀಚ್ ಕಡೆ ಬಂದರೆ ಬೀಚ್ ಒಳಗಡೆ ಇಳಿಲಿಲ್ಲ ಅಂದ್ರೆ ಹೆಂಗೆ, ಅದಕ್ಕಂಥೇಳಿ ಈಗ ನಾವೆಲ್ಲ ಬೀಚ್ ಒಳಗಡೆ ಸ್ವಲ್ಪ ಹೊತ್ತು ನೀರೊಳಗಡೆ ಆಟ ಆಡೋಣ ಅಂಥೇಳಿ ಎಲ್ಲರೂ ಡಿಸೈಡ್ ಮಾಡಿ ಈಗ ನೀರು ಕಡೆ ಬಂದಿದ್ದೀವಿ. ನೀರು ಕಡೆ ಬಂದೆ ಎಲ್ಲ ಪೂರ್ತಿ ಬೀಚ್ ಒಳಗಡೆ ಸ್ವಲ್ಪ ಹೊತ್ತು ನೀರೊಳಗಡೆ ಆಟ ಆಡಿ ಆನಂತರ ಫ್ರೆಶ್ ಅಪ್ ಆಗಿ ನಂತರ ನಾವು ಕನ್ಯಾಕುಮಾರಿಯ ದರ್ಶನ ಮತ್ತು ವಿವೇಕಾನಂದ ಸ್ಟ್ಯಾಚ್ಯೂ ನೋಡೋಕೆ ಹೋಗಾಕತ್ತೀವಿ. ಇಲ್ಲಿ ನೋಡ್ರಿ, ಫಸ್ಟ್ ಸನ್ರೈಸನ್ನು ನೋಡ್ಕೊಂಬರ್ತೀರಿ. ಆಮೇಲೆ ಬೀಚ್ ಒಳಗೆ ಇಳಿಯೋದು ಭಾಳ ಚಲೋ. ಬೀಚ್ ಒಳಗಡೆ ಇಳಿದು ಸ್ವಲ್ಪ ಹೊತ್ತಿಗೆ ಅಂದ್ರೆ ಸೀದಾ ನೀವು ಬೋಟಿಂಗಿಗೆ ಹೋಗೋದು ಭಾಳ ಚಲೋ. ಎದಕ್ಕಂದ್ರೆ ಬೋಟಿಂಗಿಗೆ ಭಾಳ ಕ್ಯೂ ಇರ್ತೈತಿ. ನೀವು ಇಮಿಡಿಯೇಟಾಗಿ ಸನ್ರೈಸ್ ಮುಗಿಸ್ಕೊಂಡನ ಇಮಿಡಿಯೇಟಾಗಿ ನೀವು ಸನ್ರೈಸನ್ನು ನೋಡಿಕೊಂಡು
ಬೋಟಿಗೆ ಹೋದ್ರಿ ಅಂದ್ರೆ ಇಲ್ಲೇನು ಜನ ಬಂದಿರ್ತಾರಲ್ಲ ಎಲ್ಲರೂ ಬೋಟಿಂಗಿಗೆ ಕ್ಯೂ ಹಚ್ಚಿಬಿಟ್ಟಿರ್ತಾರ, ಭಾಳ ರಶ್ ಇರ್ತೈತಿ. ಅದಕ್ಕಂತ ಹೇಳಿ ನೀವು ಸನ್ರೈಸ್ ನೋಡ್ಕೊಂಡು ಆದ್ರಾಗ ಸ್ವಲ್ಪ ಬೀಚ್ ಒಳಗಡೆ ಟೈಮ್ ತೆಗೆದ್ರಿ ಅಂದ್ರೆ ಅಷ್ಟು ಅನ್ನೋದ್ರಾಗ ಸ್ವಲ್ಪ ಗದ್ದಲನೂ ಕಡಿಮೆ ಆಗಿರ್ತೈತಿ. ಬೀಚ್ ಒಳಗಡೆ ಸ್ವಲ್ಪ ಟೈಮ್ ತೆಗೆದಾದ ನಂತರ ನೀವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ವಿವೇಕಾನಂದ ಸ್ಟ್ಯಾಚ್ಯೂ ನೋಡಕ್ಕೆ ಬೋಟಿಂಗಿಗೆ ಹೋಗ್ಬೋದು. ಆದ್ರೆ ಬೋಟಿಂಗಿಗೆ ಹೋಗಬೇಕಾದ್ರೆ ಒಂದು ನೆನಪಿನಲ್ಲಿ ಇಟ್ಕೊರಿ, 2 ಟೈಪ್ ಟಿಕೆಟನ್ನು ಕೊಡ್ತಾರೆ ಇಲ್ಲಿ. ಒಂದು 300 rupees ಪರ್ ಹೆಡ್ ಇರ್ತೈತಿ, ಇನ್ನೊಂದು ಓನ್ಲಿ 75 rupees ಪರ್ ಹೆಡ್ ಇರ್ತೈತಿ. ಇಲ್ಲಿ 300 rupees ಕೊಟ್ಟೋರ್ಗೇನು ಸ್ಪೆಷಲ್ ಟ್ರೀಟ್ ಇರಂಗಿಲ್ಲ. 300 ಕೊಟ್ಟೋರ್ಗು ಅದೇ ಬೋಟ್ ಒಳಗಡೆನ ಕರ್ಕೊಂಡು ಹೋಗ್ತಾರೆ, 75 ಕೊಟ್ಟೋರ್ಗು ಅದೇ ಬೋಟ್ ಒಳಗಡೆನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಡೆಯೋ ಸ್ಕ್ಯಾಮ್ ಇದೆ ನೋಡ್ರಿ ಮೇನ್. ಇಲ್ಲೇನ ಜನ ಮೋಸ ಹೋಗ್ತಾರೆ. ನೀವು ಬೆಳಗ್ಗೆ ಜಲ್ದಿ ಬಂದ್ಬಿಟ್ರಿ ಅಂದ್ರೆ 75 rupees ಒಳಗಡೆನ ಹೋಗಿ ಸಮುದ್ರದೊಳಗಡೆ ಹೋಗಿ ನೀವು ಪೂರ್ತಿ ವಿವೇಕಾನಂದ ಸ್ಟ್ಯಾಚ್ಯೂ ನೋಡಿಕೊಂಡು ಪೂರಾ ಏರಿಯಾ ನೋಡ್ಕೊಂಡು ಬರ್ತೀರಿ. ಇಲ್ಲ ನಮ್ಗೆ ಅಲ್ಲೇ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿ ಕೆಲವೊಮ್ಮೆ ನೀವು 300 ಹಚ್ಚಿದ್ರಿ ಅಂದರೆ ಅಲ್ಲೇ ಲಾಸ್ ಆಗ್ತೈತಿ. ಪರ್ ಹೆಡ್ 300 ಎಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ, 75 rupeesಗೆ 300 rupeesಗೆ. ಭಾಳ ಒಂದು ಗುಂಪಿನಲ್ಲಿ ಬಂದ್ರೆ ಭಾಳ ಲಾಸ್ ಆಗ್ತೈತಿ 300 rupeesಗೆ ಹೋದರೆ. ಆದರೆ ಇದು 300 rupees ಯಾವಾಗ ನಿಮ್ಗೆ ಯೂಸ್ ಆಗ್ತೈತಿ ಅಂದರೆ ಟಿಕೆಟ್ ನಿಮ್ಗೆ ಲೇಟ್ ಆಗಿತ್ತಂದ್ರೆ ನೀವು 2 o'clock ಆನ್ವರ್ಡ್ಸ್ ಬರ್ತೀರಿ ಅಂದರೆ ನೀವು 300 rupees ಕ್ಯೂ ಹಚ್ಚೋದು ಭಾಳ ಚಲೋ. 300 rupees ಟಿಕೆಟ್ಗೂ ಏನು ಕ್ಯೂ ಕಡಿಮೆ ಇರಂಗಿಲ್ಲ, ಇಲ್ಲೂ ಜಾಸ್ತಿನೇ ಇರ್ತೈತಿ. ಆದರೆ 75 rupeesಗೆಲ್ಲ ಅದಕ್ಕಿಂತಲೂ 3 ಪಟ್ಟು ಇರ್ತೈತಿ ಕ್ಯೂ. ಆದರೆ ಬೇಗ ಹೋಗ್ತೈತಿ ಕ್ಯೂ. ನಮ್ಮ ಜೊತೆಗೆ ಬಂದವರು ಕೆಲವೊಬ್ರು 75 rupeesಗೆ ಹೋಗಿ ಕ್ಯೂ ನಿಂತರೆ ನಾವು 300 rupees ಟಿಕೆಟನ್ನು ತಗೊಂಡು ನಾವು ಕ್ಯೂ ಹಚ್ಚಿದ್ವಿ. ಆದರೆ ಏನು ಮಜಾಕಂದ್ರೆ 75 rupees ಟಿಕೆಟ್ ಏನು ತಗೊಂಡಿದ್ರಲ್ಲ ಅವ್ರದ್ದ ಬೋಟ್ ಮೊದ್ಲೇಗೆ ಬಿಡುತ್ತೆ. ಅವರ ಮೊದ್ಲು ಹೋದ್ರೆ ನಾವು 300 rupees ಕೊಟ್ಟು ಹೋದವ್ರೆ ಆನಂತರ ನೆಕ್ಸ್ಟ್ ಬೋಟಿಗೆ ಹೋದ್ವಿ ನೋಡ್ರಿ. ಇದ ಮಜಾಕ್ ಇಲ್ಲಿ ನಡೆದಿದ್ದಂದ್ರೆ. ಮಜಾಕನೂ ಹೌದು, ಒಂಥರ ಮೋಸನೂ ಆದಂಗಾಯ್ತು. ಅದಕ್ಕೆ ನೀವೇನಾದರೂ ಬರೋದಿತ್ತಂದ್ರೆ ಫಸ್ಟ್ ಬೋಟಿಂಗ್ ಮುಗಿಸ್ಕೊರಿ. ಬೋಟಿಂಗ್ ಮುಗಿಸ್ಕೊಂಡು ನಂತರ ಅಲ್ಲಿ ಎಲ್ಲ ಸೈಟ್ ವ್ಯೂ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಹಿಡಿತೈತಿ. ಟೈಮ್ ಹಿಡಿದು ಅದಾದ ನಂತರ ಇಲ್ಲೇ ಕನ್ಯಾಕುಮಾರಿ ದೇವಸ್ಥಾನ ಇರ್ತೈತಿ, ಆ ದೇವಸ್ಥಾನನೂ ನೋಡ್ಕೋಬೋದು. ಇನ್ ಕೇಸ್ ಇಲ್ಲೇ ನೀವು ಕನ್ಯಾಕುಮಾರಿ ದೇವಸ್ಥಾನ ನೋಡಲಿಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂದರೆ ಅಲ್ಲೇ ಬೋಟಿಂಗ್ 4 o'clock ಅಂದ್ರೆ ಬಂದ್ ಆಗ್ಬಿಡ್ತೈತಿ. 4 ಗಂಟೆ ಅಂದರೆ ಟಿಕೆಟ್ ಕೌಂಟರ್ ಎಲ್ಲ ಬಂದ್ ಮಾಡಿಬಿಡ್ತಾರೆ, ಅಲ್ಲೇ ಟಿಕೆಟ್ ಸಿಗಂಗಿಲ್ಲ. ನೀವು ಅಲ್ಲಿ ಯೂನಿಟಿ ಆಫ್ ಸ್ಟ್ಯಾಚ್ಯೂಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಅದಕ್ಕಂತ ಹೇಳಿ ಏನು ಮಾಡ್ರಿ, ಫಸ್ಟ್ ಇಲ್ಲಿ ಇದನ್ನು ಮುಗಿಸ್ಕೊಂಡು ಆ ನಂತರ ನೀವು ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಹೋಗೋದು ಭಾಳ ಚಲೋ. ಕನ್ಯಾಕುಮಾರಿ ದೇವಸ್ಥಾನ ಕಲ್ಲೊಳಗೆ ರೆಡಿ ಆಗೈತಿ, ಇದು ಭಾಳ ಚಂದ ಐತಿ ನೋಡ್ರಿ. ಇಲ್ಲಿ ವಿವೇಕಾನಂದ ಮೂರ್ತಿ ಏನೈತಲ್ಲ ಅಲ್ಲಿ ನಡಕ್ಕೆ ಭಾಳಷ್ಟು ವಿಶೇಷತೆಗಳಿದಾವೆ, ಎಷ್ಟು ಚಂದ ಐತಿ. ಸುತ್ತಲೂ ಸಮುದ್ರದ ಮಧ್ಯೆ ವಿವೇಕಾನಂದ ಸ್ಟ್ಯಾಚ್ಯೂ ಮತ್ತು ಕೆಲವೊಂದು ಗುಡಿಗಳಿದಾವೆ. ಇಲ್ಲಿ ಭಾಳ ಚಂದ ಇದಾವೆ ನೋಡ್ರಿ. ನೀವು ಇಲ್ಲಿ ಪೂರ್ತಿ ವಿಡಿಯೋ ನೋಡ್ರಿ, ಎಂಡ್ ತನಕನೂ ಸ್ಕಿಪ್ ಮಾಡ್ದೆ ಅಂದ್ರೆ ನಿಮ್ಗೆ ಇನ್ ಡೀಟೇಲ್ ಆಗಿ ಎಲ್ಲ ಗೊತ್ತಾಗ್ತೈತಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ನಾ ಹಾಕೋ ನೆಕ್ಸ್ಟ್ ವಿಡಿಯೋಸ್ ನೀವು ಈಸಿಯಾಗಿ ನೋಡ್ಕೋಬೋದು.
ಇದು 75 rupees ಕ್ಯೂ, ಅರೌಂಡ್ 1.5 ಕಿಲೋಮೀಟರ್ ಕ್ಯೂ ಐತಿ. ಇದು 300 ಇಲ್ಲಿ ನೋಡ್ರಿ ಸಮುದ್ರದ ಒಂದು ಸುಂದರ ನೋಟ ಎಷ್ಟು ಚಂದ ಐತಿ. ಸಾಯಂಕಾಲ ಟೈಮ್ ಅಲೆಗಳೆಲ್ಲ ಎಷ್ಟು ಜೋರಾಗಿ ಬಂದು ಅಪ್ಪಳಿಸ್ತಾ ಇದಾವ ಅಂತ ಹೇಳಿ. ಈ ನಡುಗಡ್ಡೆ ಒಳಗ ಇದನ್ನೆಲ್ಲ ಹೆಂಗ ಕಟ್ಟಿದಾರ ಅಂತ ಹೇಳಿ ನೋಡಿದ್ರೆ ಆಶ್ಚರ್ಯ ಆಗ್ತೈತಿ ನೋಡ್ರಿ. ಇಷ್ಟ ಭೋರ್ಗರಿವ ಸಮುದ್ರದೊಳಗ ಖರೇನ ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ, ಅಷ್ಟು ಚಂದ ಐತಿ. ಆಮೇಲೆ ಇಲ್ಲಿ ನೀವು ಸ್ಟ್ಯಾಚ್ಯೂಗೆ ಹೋಗ್ಬೇಕಂದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನೀವಲ್ಲಿ ಸ್ಟ್ಯಾಚ್ಯೂಗೆ ಹೋಗಬೇಕಾದ್ರೆ ಒಂದು ರೌಂಡ್ ಆರ್ಚ್ನಲ್ಲಿ ಇದು ಮಾಡಿದಾರ್ರಿ, ಒಂದು ಗ್ಲಾಸಿಂದ ಮಾಡಿದಾರ. ಆ ಗ್ಲಾಸಲ್ಲಿ ಕೆಳಗಡೆ ಬೋರ್ಗರಿವ ಸಮುದ್ರ ಇರ್ತೈತಿ, ಅದ್ರ ಮೇಲ್ಗಡೆ ನೀವು ಹೋಗ್ತಾ ಇರ್ತೀರಿ. ಕೆಳಗಡೆ ಸಮುದ್ರ ಎಲ್ಲ ಪೂರ್ತಿ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಿರ್ತೈತಿ. ಅದ್ರ ಮೇಲೆ ಕಾಲಿಡಾಕನ ಹೆದರಿಕೆ ಬರ್ತೈತಿ ನೋಡ್ರಿ, ಅಷ್ಟು
ಚಂದ ಇರ್ತದ. ಅಂದರೂ ಎಲ್ಲ ಟೂರಿಸ್ಟ್ನು ಅದ್ರ ಮೇಲ್ಗಡೆ ಹೋಗ್ತಾ ಇರ್ತಾರೆ. ನೋಡ್ರಿ ಈಗ ನಾವು ಎಲ್ಲ ಅಲ್ಲಿ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ಯಾವ ಟೈಪ್ ಕಾಣಿಸ್ತೈತಿ ಅಂಥೇಳಿ. ಗ್ಲಾಸ್ ಒಳಗಡೆ ಕೆಳಗಡೆ ಅದು ಸ್ವಲ್ಪ ಅಷ್ಟೇ ರಿಸ್ಕ್ನು ಹೌದು. ಅಪ್ಪಿ ಗ್ಲಾಸ್ ಏನಾದರೂ ಪ್ರಾಬ್ಲಮ್ ಆಗಂಗಿಲ್ಲ, 100% ಆಗಂಗಿಲ್ಲ. ಇನ್ ಕೇಸ್ ಆತಂದ್ರೆ ಸೀದಾ ಕೆಳಗ ಸಮುದ್ರದಾಗ. ಅಂದ್ರೆ ಬಹಳ ಚೆನ್ನಾಗಿದೆ ರೀ. ಆಮೇಲೆ ಇಲ್ಲಿ ಲೈಬ್ರರಿ ಐತಿ. ವಿವೇಕಾನಂದ ಅವರಂತೂ ಬಹಳಷ್ಟು ಬುಕ್ಸನ್ನ ಬರೆದಿದ್ದಾರೆ. ವಿವೇಕಾನಂದ ಸ್ಟ್ಯಾಚ್ಯೂ ಅಂದ್ರೆ ಬುಕ್ಸ್ ಇಲ್ಲ ಅಂದ್ರೆ ಹೆಂಗೆ ಅಂತೇಳಿ ಇಲ್ಲೇ ಒಂದು 3 ಲೈಬ್ರರಿ ಇದಾವೆ ನೋಡ್ರಿ. 3 ಲೈಬ್ರರಿ ಎಷ್ಟು ಚಂದ ಇದಾವೆ ನೋಡ್ರಿ. 3 ಲೈಬ್ರರಿ ಒಳಗೂ ಅವ್ರು ಬರೆದಂಥ ಎಲ್ಲ ಬುಕ್ಸೂ ಸಿಗ್ತಾವ. ಬುಕ್ಸ್ ಕಲೆಕ್ಷನ್ ಅಂತೂ ಭಾಳ ಚೆನ್ನಾಗೈತಿ. ಆ ಬುಕ್ಸ್ ಕಲೆಕ್ಷನ್ನಲ್ಲಿ ನಾವು ಒಂದೆರಡು ಬುಕ್ಸನ್ನು ತೊಗೊಂಡ್ವಿ. ಭಾಳ ಚೆನ್ನಾಗಿ ಬರೆದಿರ್ತಾರೆ ವಿವೇಕಾನಂದ ಅವ್ರ ಬುಕ್ಸ್ ಅಂತೂ ನಾವು ಭಾಳ ರೀಡ್ ಮಾಡ್ತೀವಿ. ಅದಕ್ಕಂತ ಹೇಳಿ ಇಲ್ಲಿ ತನಕ ಬಂದ ಬುಕ್ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ ಬುಕ್ಕನ್ನು ತಗೊಂಡಿದ್ದೀವಿ. ಆಮೇಲೆ ನೀವು ಒಳಗಡೆ ಆ ಸ್ಟ್ಯಾಚ್ಯೂ ಒಳಗಡೆ ಹೋಗ್ಬೋದು. ನೀವು ಸ್ಟ್ಯಾಚ್ಯೂ ಒಳಗಡೆ ಹೋಗ್ಲಿಕ್ಕೆ ದಾರಿ ಇರ್ತೈತಿ. ಅಲ್ಲೇ ನಾವು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೇ ನೀವು ಸಮುದ್ರದ ವ್ಯೂವನ್ನು ನೋಡ್ಬೋದು ಹೋಗ್ಕೊಂತ ಪೂರ್ತಿ ಆ ಬಿಲ್ಡಿಂಗ್ ಒಳಗೆ. ಆನಂತರ ಅಲ್ಲೊಂದು ಧ್ಯಾನ ಮಂದಿರ ಐತಿ. ಆ ಧ್ಯಾನ ಮಂದಿರದೊಳಗೆ ವಿವೇಕಾನಂದ ಮೂರ್ತಿ ಐತಿ. ಆ ಮೂರ್ತಿ ಮುಂದೆ ನೀವು ಕುಂತ ಎಷ್ಟು ಶಾಂತವಾಗಿ ಹೊರಗಡೆ ನೋಡಿದ್ರೆ ಬೋರ್ಗರಿವ ಸಮುದ್ರ, ಅಷ್ಟು ಸೌಂಡು, ಅಷ್ಟು ಗಾಳಿ ಇರ್ತೈತಿ. ಅದ್ರ ಮಧ್ಯೆ ಇಲ್ಲಿ ನೀವು ಒಳಗಡೆ ಹೋದ್ರೆ ಅದು ಏನು ಅನ್ಸಂಗನೇ ಇಲ್ಲ. ಅಷ್ಟು ಫುಲ್ ಪೀಸ್ ಆಫ್ ಮೈಂಡ್ ಇರ್ತೈತಿ ನೋಡ್ರಿ. ಅಷ್ಟು ಶಾಂತಿಯುತವಾದ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿ ಕುಂತ್ರಂತೂ ಎದ್ದು ಬರಾಕನ ಮನಸ್ಸು ಬರಂಗಿಲ್ಲ. ಅಷ್ಟು ಶಾಂತಿಯುತವಾದ ಪ್ಲೇಸ್ ನೋಡ್ರಿ ಇದು. ಅದಕ್ಕೆ ವಿವೇಕಾನಂದರು ಬಂದು ಇಲ್ಲಿ ಆಯ್ಕೆ ಆಗಿದಾರ ಅಂತ ಹೇಳಿ ಅನಿಸ್ತೈತಿ. ಹೊರಗಂತೂ ಸಿಕ್ಕಾಪಟ್ಟಿ ಗಾಳಿ ಐತಿ, ತಂಪಾದ ವಾತಾವರಣ, ಅದ್ರೊಳಗೆ ಫುಲ್ ಗಾಳಿ. ಈ ಸಮುದ್ರದ ಅಲೆಗಳ ಮಧ್ಯೆ ಎಷ್ಟು ಚಂದ ನೋಡ್ರಿ, ಎಷ್ಟು ಸುಂದರವಾದ ನೋಟ. ಇಲ್ಲೇ ಕನ್ಯಾಕುಮಾರಿ ಒಳಗೆ ಸ್ಟಾರ್ಟಿಂಗಿಗೆ ನಿಮ್ಗೆ ಗಾಂಧಿ ಮಂದಿರ ಅಂತ ಒಂದು ಸಿಗ್ತೈತಿ. ಆ ಗಾಂಧಿ ಮಂದಿರದ ಅದು ನೋಡುವಂಗೈತಿ ಒಳಗಡೆ. ಅದನ್ನು ನೀವು ನೋಡ್ಕೋಬೋದು.